ಯಾಕ್ರಮ್ಮ ಆಳ್ತಿದ್ದೀರಾ? ನಂಗೆ ಅವರಿಬ್ರು ಕಂಡ್ರೆ ಮಾತ್ರ ಇಷ್ಟ, ನಮ್ಮಿಬ್ರು ಕಂಡ್ರೆ ಇಷ್ಟ ಇಲ್ಲ. ಯಾರಂಗೆ ಹೇಳಿದ್ದು? ನನಗೆ ನೀವು ಅಂದ್ರೂ ಇಷ್ಟ, ಇವರಂದ್ರೂ ಇಷ್ಟ, ಅವರಂದ್ರೂ ಇಷ್ಟ. ನನಗೆ ಎಲ್ಲರ ಮೇಲೂ ಪ್ರೀತಿ ಇದೆ. ಬನ್ನಿ 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 ಅಲ್ವಾ? ಇನ್ನೂ ಆಳ್ತಾನೆ ಇದ್ದೀರಾ? ಅಪ್ಪ ನಾವಲ್ಲ, ಅಲ್ಲೋಡು. ನಮ್ಮ ಪತ್ತಿ ಪದ್ದಿ ನಿನ್ನನ್ನು ಮರೆಯೋದುಂಟೇನೆ? ನೋಡೆ, ಇವರು ಬಂಗಾರ ಅಂತ ಮಕ್ಕಳು, ಆದ್ರೆ ನೀನು ಬಂಗಾರದ ಗಣಿ. ಬಾ 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 ಬಾ. ಅಪ್ಪ ಗಣೇಶ, ನನ್ನ ಈ ಸಂಸಾರದ ಮೇಲೆ ಯಾರ ದೃಷ್ಟಿನೂ ಬೀಳದೆ ಹೋಗ್ಲಿ, ನಾವೆಲ್ಲರೂ ಸದಾ ಹೀಗೆ ಸಂತೋಷವಾಗಿರೋ ಹಂಗೆ ನೋಡ್ಕೊಪ್ಪ ಗಣೇಶ. ಹೌದು ಬದ್ದಿ, ಗಂಡನಾಗಿ ಒಬ್ಬ ತಂದೆಯಾಗಿ ನನ್ನಷ್ಟು ಸಂತೋಷವಾಗಿರೋನು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ನಡೆಯುವಂಥ ಹೆಂಡತಿ ನೀನು. ಯಾವಾಗಲೂ ಖಾಲಿನೇ ಆಗಿರೋಷ್ಟು ಸಂತೋಷ ಕೊಡೋ ಮಕ್ಕಳು ಇವರೆಲ್ಲ. ನನ್ನ ಈ 4 ಜನ ಮಕ್ಕಳು 4 ಮುತ್ತುಗಳು. ಆ ದೇವರು ನನಗೆ ಈ ಭೂಮಿ ಮೇಲೆ ಸ್ವರ್ಗನ ಸೃಷ್ಟಿ ಮಾಡಿದಾನೆಂದು ಕಾಣುತ್ತೆ. ಅಷ್ಟು ಖುಷಿಯಾಗಿದ್ದೀನಿ. ಎಷ್ಟು ಪುಣ್ಯ ಮಾಡಿದ್ರೆ ಈ ಭಾಗ್ಯ ಸಿಗುತ್ತೋ ಏನೋ. ನನಗೆ ಈ ಜನ್ಮದಲ್ಲಿ ಇದಿಲ್ಲ. ಈ ತರ ಒಂದು ಕುಟುಂಬ, ಅಮ್ಮನ ಪ್ರೀತಿ, ಎಷ್ಟು ಶ್ರೀಮಂತಿಕೆ ಇದ್ರೇನು ಇದನ್ನ ಕೊಂಡ್ಕೊಳ್ಳೋಕಾಗುತ್ತಾ? ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ಮಿಸ್ಸಿಂಗ್ ಇದ್ದಾರೆ. ಇನ್ನೊಬ್ರು ಮಿಸ್ ಆಗಿದಾರ? ಯಾರು? ಓ, ನಿಮ್ಮ ಅತ್ತೆನಾ? ಅವಳು ನಮ್ಮ ಫ್ಯಾಮಿಲಿನೇ, ಆದ್ರೆ ಅವಳು ಮನೇಲಿಲ್ವಲ್ಲ, ಏನೋ ಹುಡ್ಕೊಂಡು ಹೊರಗಡೆ ಹೋಗಿದ್ದಾಳೆ. ಅಲ್ಲ ಅಲ್ಲ, ಅಲ್ಲಿ ನೋಡಿ. ಯಜಮಾನ್ರು ಸರ್, ನೀವು ಯಾವಾಗ ಬಂದ್ರಿ? ಸಾರಿ, ನಿಮ್ಮ ಪರ್ಸನಲ್ ಸ್ಪೇಸ್ ಎಲ್ಲ ಇಂಟರಪ್ಟ್ ಮಾಡಿ ನಿಮ್ಮ ಹ್ಯಾಪಿ ಟೈಮ್ನ ಹಾಳು ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಪ್ಲೀಸ್ ಡೋಂಟ್ ಮೈಂಡ್. ಡೂಡ್, ನೀವು ನಮ್ಮ ಫ್ಯಾಮಿಲಿನೇ, ಬನ್ನಿ ಬನ್ನಿ. ಓ ಡೂಡ್, ಬನ್ನಿ. ಯಜಮಾನ್ರೆ, ಅದು ನಾವೆಲ್ಲ ಸುಮ್ನಿರು. ಯಜಮಾನ್ರಲ್ಲ ನಿಮ್ ಕೆಲ್ಸದಲ್ಲಿ. ಇಲ್ಲಿ ಇವನು ಈ ಮನೆ ಕೆಲ್ಸದವನು. ಸುಮ್ನೆ ಇರೆ.